ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಬುಧವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಹಬ್ಬ ಇತ್ತಲ್ವ, ಯುಗಾದಿ ಹಬ್ಬ. ಇದು ಬಂದ್ಬಿಟ್ಟು ಬುಧವಾರದ ಫುಲ್ ಡೇ ವ್ಲಾಗ್ ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ. ಆಲ್ರೆಡಿ ಮಂಗಳವಾರದ್ದು ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದಾದ ನಂತರ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ ಮಾರ್ನಿಂಗಿಂದ ವ್ಲಾಗ್ನ. ಇವತ್ತಿನ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ಇಡ್ಲಿ ಮಾಡಿರಲಿಲ್ಲ. ಇಡ್ಲಿ ದೋಸೆ ಒಂದು ಮಾಡ್ತಿದ್ದೆ. ಆ್ಯಕ್ಚುಲಿ ನಮ್ಮನೇಲಿ ತಿಂಗಳಿಗೆ ಒಂದು ಸಲನೇ ಇಡ್ಲಿ ದೋಸೆ ಮಾಡೋದು, ಇಲ್ಲಾಂದರೆ ಅದು ಇಲ್ಲ ಒಂದ್ಸಲ 2 ಮಂತ್ಸ್ ಒಂದು ಸಲ ಆಗುತ್ತೆ. ಬಟ್ ಕೆಲವೊಂದು ಸಲ ಮಾಡ್ತೀನಿ, ತುಂಬ ದಿನ ಆಯ್ತಲ್ವ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ದೋಸೆ ಮಾಡಿದ್ದೆ ಒಂದಿನ, ಇನ್ನೊಂದು ದಿನ ಇಡ್ಲಿ ಮಾಡೋಣ ಅಂತಂದ್ಬಿಟ್ಟು ಹಿಟ್ಟು ಇತ್ತಲ್ವ, ಹಾಗಾಗಿ ಇವತ್ತು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಜೊತೆಗೆ ಹಾಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಚಟ್ನಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಹಸ್ಬೆಂಡ್ ಯಾವಾಗಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡುವಾಗ ಯಾವುದಾದ್ರೂ ರೆಸಿಪಿ ಇಷ್ಟ ಆಯಿತು ಅಂದರೆ ಸಾಕು ನನಗೆ ಸೆಂಡ್ ಮಾಡ್ತಿರ್ತಾರೆ, ಇದನ್ನು ಮಾಡಿಕೊಡು ಅಂತ. ಹಾಗೆ ಇದು ಒಂದು ಕೂಡ ಸೆಂಡ್ ಮಾಡಿದ್ರು, ಮಾಡಿಕೊಡಿ ಥರದ್ದು ಅಂತ ಅಂದ್ಬಿಟ್ಟು. ಚಟ್ನಿ ಹೈದ್ರಾಬಾದ್ ಸ್ಟೈಲ್ ಚಟ್ನಿನಂತೆ ಅದು. ತುಂಬ ದಿನ ಆಗಿತ್ತು ಸೆಂಡ್ ಮಾಡಿ, ಬಟ್ ನಾನು ಮಾಡಿರಲಿಲ್ಲ. ನಾನು ಹೇಗೆ ಅಂದರೆ, ನನಗದು ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ಮಾತ್ರ ಟ್ರೈ ಮಾಡೋದಿಲ್ಲ ಅಂದರೆ ಮಾಡೋಕ್ಕೋಗಲ್ಲ. ಬಟ್ ನನಗೆ ಆದ್ರೂ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಕೇಳಿದ್ರಲ್ಲ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಅವ್ರಿಗೇನೋ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ಓಕೆ ಚೆನ್ನಾಗಿತ್ತು, ಬಟ್ ಸೂಪರಾಗಿದೆ ಅಂತ ಮಾತ್ರ ಹೇಳಲ್ಲ, ಚೆನ್ನಾಗಿತ್ತು. ನನಗೆ ಕಾಯಿ ಚಟ್ನಿನೇ ಇಷ್ಟ. ಇದು ಬಂದುಬಿಟ್ಟು ಕಾಯಿ ಇಲ್ದಿರೋಂಥದ್ದು, ಅಂದರೆ ಕಾಯಿ ಹಾಕ್ದಿರ ಮಾಡೋದು, ಅದೇ ಇಷ್ಟ ಆಗೋದ್ರಿಂದ ಮೋಸ್ಟ್ಲಿ ನನಗೆ ಓಕೆ ಅನಿಸ್ತೇನೋ. ಬಟ್ ಅವರು ಚೆನ್ನಾಗಿದೆ ಅಂತಲೇ ಹೇಳಿದರು. ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ. ಅದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಟ್ರೈ ಮಾಡಿ. ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಕಡಲೆ ಬೀಜನ ಫಸ್ಟ್ ಹುರ್ಕೊಂಬಿಡ್ತೀನಿ. ಎತ್ತಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ ಹುರಿದಿರೋಂಥ ಕಡಲೆ ಬೀಜ ಹಾಕಿ 1 ಸ್ಪೂನ್ ಖಾರದ ಪುಡಿ, ಅಂದರೆ ಖಾರಕ್ಕೆ ತಕ್ಕನಷ್ಟು ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಗೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳೋ ಅಂಥದ್ದು. ಇದು ಸಿಂಪಲ್ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನಿಲ್ಲ. ಇದಕ್ಕೆ ಕಾಯಿ ಯೂಸ್ ಮಾಡೋ ಹಂಗಿಲ್ಲ, ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಏನು ಯೂಸ್ ಮಾಡೋ ಹಾಗೆ ಇಲ್ಲ. ಹುಣ್ಸೆಹಣ್ಣು ಕೂಡ ಬೇಕಾಗಿಲ್ಲ, ಜಸ್ಟ್ ಇಷ್ಟೇ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೋಬೇಕಾಗುತ್ತೆ. ಅದು ಏನಾಗೋಯ್ತು ಅಂದರೆ, ವೀಡಿಯೋ ಮಾಡುವಾಗ ಸ್ಟೋರೇಜ್ ಫುಲ್ ಅಂತ ಬಂದುಬಿಡ್ತು, ವೀಡಿಯೋ ಆಗಲಿಲ್ಲ. ಸ್ವಲ್ಪ ಒಂಚೂರು ರೋಸ್ಟ್ ಆಗಿಬಿಡ್ತು ಜಾಸ್ತಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹಾಗಾಗಿ ಸ್ಕಿಪ್ ಆಗಿದೆ ವೀಡಿಯೋ. ಇಲ್ಲಿ ನಾನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಹಾಕೊಂಡ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕಾಗುತ್ತೆ. ಮತ್ತು ರುಬ್ಕೊಂಡು ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಕಡಲೆ ಬೀಜ ಏನು ರುಬ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ನಾನು ಹೇಳೋದೇನು ಅಂದರೆ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಹೇಳೋದು ಏನಪ್ಪ ಅಂತಂದರೆ, ನಾವು ಕಾಯಿ ಚಟ್ನಿ ಯೂಶ್ವಲಿ ಯಾವಾಗಲೂ ಮಾಡಿ ಅದೇ ನಮಗೆ ಟೇಸ್ಟ್ ಇರುತ್ತಲ್ವ ತಿಂದು ಅಂಥ ಟೈಮಲ್ಲಿ ನೀವು ಬೇರೆ ಏನಾದರೂ ಮಾಡಬೇಕು ಅಂದಾಗ ಇದನ್ನು ಟ್ರೈ ಮಾಡಿದಾಗ ಇದು ಸೂಪರಾಗಿರುತ್ತೆ. ಆವಾಗ ಬೆಸ್ಟ್ ಅಂತ ಹೇಳ್ಬೋದು, ಬೇಜಾರಾಗಿದ್ದರೆ ಅದೇ ತಿಂದು. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಕೂಡ ತುಂಬ ಚೆನ್ನಾಗಿತ್ತು, ನನ್ನ ಪ್ರಕಾರ ಚೆನ್ನಾಗೇ ಇತ್ತು, ಚೆನ್ನಾಗಿಲ್ಲ ಅಂತಿಲ್ಲ. ಟ್ರೈ ಮಾಡ್ಬೋದು. ಕಾಯಿ ಇಲ್ಲ ಮನೆಯಲ್ಲಿ, ಏನೂ ಇಲ್ಲ ಅಂತಂದಾಗ ಜಸ್ಟ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡ್ಕೊಳೋದ್ರಿಂದ ಇದು ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಆಲ್ರೆಡಿ ಯಾರೆಲ್ಲ ನೀವು ಈ ಥರ ಚಟ್ನಿ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಹಾಗೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಇಡ್ಲಿ ಕೂಡ ಆಗಿತ್ತು, ಇಡ್ಲಿ ಜೊತೆಗೆ ಚಟ್ನಿ ಕೂಡ ಸರ್ವ್ ಮಾಡಿಕೊಂಡು ಎಲ್ಲರೂ ಕಂಪ್ಲೀಟಾಗಿ ಮುಗಿಸಿದ್ವಿ ತಿಂಡಿ ಎಲ್ಲ. ಅದಾದ ನಂತರ ಬೇಗ ಅಡುಗೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ, ಇವತ್ತು ಬುಧವಾರ, ನಾಳೆ ಹಬ್ಬ ಇರೋದ್ರಿಂದ ಇನ್ನೂ ಬೇಜಾನ್ ಕೆಲಸ ಇದೆ ಹಬ್ಬದ್ದು. ಹಾಗಾಗಿ ಫಸ್ಟ್ ಅಡುಗೆ ಮಾಡಿ ಮುಗಿಸ್ಬೋಣ ಅಂತ ಅಡುಗೆ ಮಾಡ್ಕೊತಾ ಇದ್ದೀನಿ. ಸೊಪ್ಪಿತ್ತು, ಅರವೆ ಸೊಪ್ಪು, ದಂಟು ಸೊಪ್ಪು ಮತ್ತು ಸಬ್ಬಕ್ಸಿ ಸೊಪ್ಪು, ಇಷ್ಟು ಕೂಡ ಇತ್ತು. ಆಲ್ರೆಡಿ ಒಂದು ಟೈಮ್ ಬಸ್ಸಾರು ಮಾಡಿ ಎತ್ತಿಟ್ಟಿದ್ದೆ, ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಡೇ ಬ್ಯಾಕು. ಅದಾದಮೇಲೆ ಇವತ್ತು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತೊಗರಿಬೇಳೆ, ಹೆಸ್ರು ಕಾಳು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಮತ್ತು 3 ಥರದ ಸೊಪ್ಪು. ಇಲ್ಲಿ ನಾನು ಯೂಶ್ವಲಿ ಸೊಪ್ಪು ಸಾರು ಮಾಡೋದಾಗಿರ್ಬೋದು, ಬಸ್ಸಾರು ಮಾಡಿದಾಗ ಅಟ್ಲೀಸ್ಟ್ 2 ರಿಂದ 3 ಸೊಪ್ಪು ಬಳಸ್ತೀನಿ. ಇವತ್ತು ಕೂಡ 3 ಥರದ ಸೊಪ್ಪನ್ನ ಬಳಸ್ಕೊಂಡು ಇಷ್ಟು ಕೂಗಿಸ್ಕೊತಾ ಇದ್ದೀನಿ. ಕೂಗಿಟ್ಟೆ. ಅಷ್ಟರಲ್ಲಿ ಮಕ್ಕಳು ಜ್ಯೂಸ್ ಬೇಕು ಅಂತಂದರು. ಇವಾಗ ಸೀಸನ್ ಅಲ್ವಾ ಕರ್ಬೂಜ, ಹಾಗಾಗಿ ಅವ್ರಿಗೆ ಫೇವ್ರೇಟ್, ಇಬ್ಬರು ಕೂಡ ಡೈಲಿ ಕುಡಿತಾರೆ, ಅವ್ರಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜ್ಯೂಸ್ ಕೂಡ ಮಾಡಿಕೊಟ್ಟೆ. ಜ್ಯೂಸ್ ಕುಡೀಲಿ ಅವ್ರಿಗೆ ಅಂತ ಅಂದ್ಬಿಟ್ಟು. ಮಕ್ಕಳಂತೂ ಮನೇಲಿದ್ದರೆ ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ. ನನ್ನ ಮಗನಿಗೆ ಈ ನಡುವೆ ಹಾಫ್ ಡೇ ಇರೋದ್ರಿಂದ ಮಧ್ಯಾಹ್ನಕ್ಕೆ ಬಂದುಬಿಡ್ತಾನೆ, ಅವನು ಕೂಡ ಮನೇಲೇ ಇರ್ತಾನೆ. ಹಾಗಾಗಿ ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ. ಇವಾಗ ಇನ್ನೇನು ಸಮ್ಮರ್ ಬಂತು ಅಂತಂದರೆ ಸಾಕು, ಮಕ್ಕಳು ಮನೇಲಿರೋದ್ರಿಂದ ಅವ್ರು ಮೇಂಟೈನ್ ಮಾಡೋದಾಗಿರ್ಬೋದು, ಅವ್ರಿಗೆ ಇನ್ನು 3 ಹೊತ್ತು ಅದು ಇದು ಮಾಡಿಕೊಡ್ತಾನೆ ಇರಬೇಕು, ಕೇಳ್ತಾನೆ ಇರ್ತಾರೆ. ಅವ್ರಿಗೂ ಮನೇಲಿದ್ರೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿರುತ್ತಲ್ವ. ಇನ್ನು ಹೆವಿ ಬ್ಯುಸಿ ಅಂತ ಹೇಳ್ಬೋದು. ಎಲ್ಲ ಮದರ್ಸು ಯಾರೆಲ್ಲ ಮಕ್ಕಳು ಇರ್ತಾರಲ್ಲ ಮನೆಯಲ್ಲಿ, ಅವ್ರಿಗೆಲ್ಲ ಫುಲ್ ಬ್ಯುಸಿ. ಸ್ಕೂಲ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಬೆಳಿಗ್ಗೆ ಬೇಗ ಎದ್ದೇಳೋಷ್ಟು ಇರಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಫುಲ್ ಡೇ ಅಂತೂ ಫುಲ್ ಬ್ಯುಸಿಯಾಗಿರ್ಬೋದು. ಬೆಳಿಗ್ಗೆ ಒಂಚೂರು ಗಡಿಬಿಡಿರಲ್ಲ, ನಿಧಾನವಾಗಿ ಎದ್ದು ನಿಧಾನವಾಗಿ ಟಿಫನ್ ಮಾಡ್ಬೋದು ಅಷ್ಟೇ. ಬಟ್ ಹಸ್ಬೆಂಡ್ಸ್ಗಂತೂ ಮಾಡಿಕೊಡ್ಲೇಬೇಕಲ್ವ, ಮಲ್ಕೊಳಕ್ಕಾಗತ್ತೆ ಹಂಗಂತ. ಅವರಂತೂ ಆಫೀಸ್ಗೆ ಹೋಗ್ತಾರೆ, ಅವ್ರಿಗಂತೂ ರಜೆ ಇರಲ್ಲ. ಬಟ್ ಮಕ್ಕಳು ಬೇಗ ಹೋಗೋದ್ರಿಂದ ನಮ್ಗೆ ಅದೊಂದು ಸ್ವಲ್ಪ ಫ್ರೀ ಅನಿಸುತ್ತೆ ಇನ್ಮೇಲೆ.
ಆಮೇಲೆ ಇಲ್ಲಿ ನಾನು ಬೇಯಿಸ್ಕೊಂಡಿರೋದನ್ನ ಹಾರಕ್ಕಿಟ್ಟಿದ್ದೆ. ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಜೀರಿಗೆ ಮತ್ತು ಸಾಂಬಾರು ಪುಡಿ ಹಾಕಿ ರುಬ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಸಾಂಬಾರು ಪುಡಿ ಹಾಕಲ್ಲ, ಹಾಗೆ ಮಾಡ್ಕೊತೀನಿ. ಯಾಕೆಂದರೆ ಹಸಿಮೆಣಸಿನ್ಕಾಯಿ ಹಾಕಿ ಎಲ್ಲ ಬೇಯಿಸ್ಕೊಂಡಿರ್ತೀನಲ್ಲ ಅದೇ ಖಾರ ಆಗುತ್ತೆ. ಬಟ್ ಸಾಂಬಾರು ಪುಡಿ ಹಾಕೋಣ, ಯಾವ ರೀತಿ ಟೇಸ್ಟ್ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು. ನೀವೆಲ್ಲ ಯಾರಾದರೂ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಸೊಪ್ಪು ಸಾರಿಗೆ ತಿಳಿಸಿ. ಈ ರೀತಿ ನಾನು ಏನು ಮಾಡ್ತಾಯಿದ್ದೀನಲ್ಲ ಈ ಥರ ಮೆಥಡಲ್ಲಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸ್ಲಿಲ್ಲ, ಓಕೆ ಅಂತಲೇ ಅನಿಸ್ತು. ಯೂಶ್ವಲಿ ಸೊಪ್ಪು ಸಾರು ಅಂದರೆ ನನಗೆ ಫೇವ್ರೇಟ್, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಮಾವಂಗೂ ಕೂಡ ಸಖತ್ ಇಷ್ಟ ಆಗುತ್ತೆ ನಾನು ಮಾಡೋ ಸೊಪ್ಪು ಸಾರು. ಬಟ್ ಇವಾಗ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತೂ ಏನಿಲ್ಲ. ಬಟ್ ಅಷ್ಟೊಂದು ಟೇಸ್ಟ್ ಏನು ಡಿಫ್ರೆಂಟ್ ಗೊತ್ತಾಗಲಿಲ್ಲ, ಸೇಮ್ ಅಂತಲೇ ಇತ್ತು ನನಗಂತೂ. ಫೈನಲಿ ರುಬ್ಕೊಂಡ್ಬಿಟ್ಟು ನೋಡಿ ತರಿಯಾಗಿ ರುಬ್ಕೊತೀನಿ ಅಷ್ಟೇ. ಸೊಪ್ಪು ಬೆಂದಿರೋ ಅಂಥದ್ದು ಹಾಕಿ ಒಗ್ಗರಣೆ ಹಾಕ್ಕೊಂಡು ಅಂದರೆ ಸಾಂಬಾರು ರೆಡಿ ಆಗುತ್ತೆ, ಬೇಗನೆ ಆಗಿಬಿಡುತ್ತೆ. ಇದಂತೂ ಸೊಪ್ಪಿದ್ಬಿಟ್ರಂತೂ ಬೇಗನೆ ಮಾಡ್ಕೊಂಬಿಡ್ಬೋದು. ಅಡುಗೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನಾಳೆ ಬೆಳಗ್ಗೆ ಹಬ್ಬ ಇರೋದ್ರಿಂದ ಮನೆ ಮುಂದೆಲ್ಲ ನೀಟಾಗಿ ಗುಡಿಸಿ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾಯಿನಿ. ಏಕೆಂದರೆ ಬೆಳಗ್ಗೆ ಬೇಗ ಇದ್ದು ಇದನ್ನೆಲ್ಲ ವಾಶ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸ್ಕೊಂಡು ಇದ್ಬಿಟ್ರೆ ಅದರಲ್ಲೇ ನಮಗೆ 2 hours ಟೈಮ್ ಆಗುತ್ತೆ. ಇನ್ನು ನಾನು 3 ಗಂಟೆಗೆ ಎದ್ದೇಳಬೇಕಾಗುತ್ತೆ ಬೇಗ ಪೂಜೆ ಮಾಡಬೇಕು ಅಂತಂದರೆ ಅಲ್ವಾ, ಆಗಲ್ಲ ಅಂತಂದ್ಬಿಟ್ಟು ಇನ್ನೊಂದು ಗಡಿಬಿಡಿಯಲ್ಲಿ ಬೇಗ ಮಾಡಿಬಿಡ್ತೀವಿ. ಇವಾಗಾದರೆ ನೀಟಾಗಿ ಡೀಪಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀವಲ್ವ, ಹಾಗಾಗಿ ಸಂಜೆನೇ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ವಾಶ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಎದ್ದಂಗೆ ಸ್ವಲ್ಪ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇನ್ನೊಂದು ಕಡೆಯಿಂದ ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಫುಲ್ಲು ಮಕ್ಕಳನ್ನೂ ಕೂಡ ಆಚೆ ಬಿಟ್ಟಿದ್ದೆ ಆಡ್ಕೊತಾರೆ ನೋಡಿ. ಯಾಕೆಂದರೆ ಕಾಂಪೌಂಡ್ ದೊಡ್ಡದಾಗಿದೆ, ಮನೆ ಮುಂದೆ ಚಿಕ್ಕದಾಗಿದ್ದರೆ ಬೆಳಗ್ಗೆನೇ ಎದ್ದೆಲ್ಲ ವಾಶ್ ಮಾಡ್ಕೊಬೋದಿತ್ತು. ಬಟ್ ಸಖತ್ ದೊಡ್ಡದಾಗಿರೋದ್ರಿಂದ ಅದು ಟೈಮ್ ತೊಗೊಳುತ್ತೆ ನನಗೆ ನೀಟಾಗಿ ಕ್ಲೀನ್ ಮಾಡ್ಕೊಳೋಕ್ಕೆ ಬೇಕು ಟೈಮು. ಹಾಗಾಗಿ ಯಾವತ್ತೇ ಆಗಲಿ ನಾಳೆ ಏನಾದರೂ ಪೂಜೆ ಮತ್ತು ಹಬ್ಬಗಳಿದ್ದಾಗ ಅಂದ ಹಿಂದಿನೇ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಜಸ್ಟ್ ಒರೆಸ್ಕೊಂಡ್ಬಿಟ್ಟು ಮನೆ ಮುಂದೆ ಮಾತ್ರ ರಂಗೋಲಿ ಹಾಕ್ಕೊತೀನಿ ಹೊಸ್ಲ ಹತ್ರ ಮತ್ತು ಮನೆ ಮುಂದೆ ಅಷ್ಟೇ. ಇವಾಗ ಪೈಪ್ ಹಾಕೋಬೇಕು. ಆ್ಯಕ್ಚುಲಿ ಬಕೆಟಲ್ಲಂತೂ ಎತ್ಕೊಂಬಂದು ಹಾಕೋಕ್ಕಾಗಲ್ಲ, ಅಷ್ಟು ಆಗೋದೇ ಇಲ್ಲ, ತುಂಬ ದೊಡ್ಡದಾಗಿರೋದ್ರಿಂದ ಸ್ಪೇಸ್ ಎಲ್ಲ. ಹಾಗಾಗಿ ಪೈಪ್ ಹಾಕ್ಕೊಂಡೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಗೇಟ್ ಹತ್ರ ಎಲ್ಲ ಆಚೆ ಎಲ್ಲ ತೊಳಿತೀನಿ ನಾನು ನೀಟಾಗಿ ಕಂಪ್ಲೀಟಾಗಿ. ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ಫಸ್ಟ್ ಇದನ್ನು ಮುಗಿಸ್ಕೊಂಬಿಟ್ಟೆ ಆಚೆ ಎಲ್ಲ. ಮತ್ತು ಓಡಾಡ್ತಾ ಇರ್ತಾರೆ, ಸಂಜೆ ಆಗಿಬಿಟ್ರಂತೂ ಮೇಲ್ಗಡೆ ಮನೆಯವರೆಲ್ಲ ಓಡಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ತೊಳೆದೆ, ಆಗೋಗ್ಬಿಡ್ಲಿ ಅವಾಗ ಆರದ ಮೇಲೆ ಓಡಾಡಿಕೊಂಡ್ರು ಏನು ಪರವಾಗಿಲ್ಲ ಅಲ್ವ ಅಂತ ಅಂದ್ಬಿಟ್ಟು. ಅದಾದ ನಂತರ ಒಳಗೆ ಬಂದು ಒಳಗಡೆ ಕೂಡ ನೀಟಾಗಿ ಡೀಪಾಗಿ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಇದ್ದಾಗ ಜಸ್ಟ್ ಅಲ್ಲಿ ಅಂದರೆ ಅವಾಗೆಲ್ಲ ನೀಟಾಗಿ ಅನ್ನೋದಕ್ಕಿಂತ ಮೇಲೆ ಹಾಲಲ್ಲಿ ಮಾತ್ರ ಎಲ್ಲ ನೀಟಾಗಿ ಗುಡಿಸಿ ಒರೆಸ್ಕೊತೀನಿ. ಹಿಂದಿನ ದಿನ ಸಂಜೆ ತಾನೇ ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ತೀನಿ. ಇನ್ನು ಮಕ್ಕಳೆಲ್ಲ ಮಲಗಿರ್ತಾರೆ, ಆವಾಗೆಲ್ಲ ನಾನು ರೂಮಲ್ಲೆಲ್ಲ ಹೋಗಿ ಗುಡಿಸಿದ್ರೆ ಮತ್ತು ಹಸ್ಬೆಂಡ್ಗೂ ಕೂಡ ಡಿಸ್ಟರ್ಬ್ ಆಗುತ್ತೆ, ಅವರು ಕೂಡ ಬೈತಾರೆ. ಹಾಗಾಗಿ ಫಸ್ಟ್ ಎಲ್ಲ ನೀಟಾಗಿ ಹಿಂದಿನ ಗುಡಿಸ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಾದ್ರೆ ಮಾತ್ರ ಹಾಲು ಮಾತ್ರ ಗುಡಿಸಿ ಒರೆಸ್ಕೊತೀನಿ. ಇವಾಗ ಹಾಗಾಗಿ ನೀಟಾಗಿ ಮ್ಯಾಟೆಲ್ಲ ಎತ್ತಿಡ್ಬೇಕು. ಇನ್ನೊಂದು ನಮ್ಮ ಮನೇಲಿ ಮ್ಯಾಟ್ ಇರೋದ್ರಿಂದ ಅದೆಲ್ಲ ಎತ್ತಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅದು ಆದಷ್ಟು ಎಲ್ಲರ ಮನೆಯಲ್ಲೂ ಚಿಕ್ಕದೋ ದೊಡ್ಡದು ಹಿಂದಿನ ಏನೋ ಆದಷ್ಟು ಕ್ಲೀನಿಂಗ್ ಮುಗಿಸ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ಸ್ನಾನ ಮಾಡ್ಕೊಂಡು ನೆಮ್ಮದಿಯಿಂದ ಪೂಜೆ ಮಾಡ್ಬೋದು. ಇಲ್ಲಾಂದರೆ ಕ್ಲೀನಿಂಗ್ಗೆ ತುಂಬಾ ಟೈಮ್ ಇಡುತ್ತೆ. ಏನೋ ಮನೇಲಿ 2-3 ಇದ್ದರೆ ಮಾಡ್ಕೋಬೋದು ಒಬ್ಬೊಬ್ರು ಒಂದೊಂದು ಕೆಲಸ. ಬಟ್ ಒಬ್ಬರೇ ಮಾಡಬೇಕು, ಪ್ರತಿಯೊಂದು ಎಲ್ಲರೂ ಮಾಡಬೇಕು ಅಂದಾಗ ಆದಷ್ಟು ಹಿಂದಿನೇ ಮಾಡ್ಕೊಳೋದು ತುಂಬ ಬೆಸ್ಟು. ನಾನು ಇದೇ ರೀತಿಗೆ ಫಾಲೋ ಮಾಡೋದು. ಯಾಕೆಂದರೆ ಒಂದು ಚೂರು ಕೂಡ ಹಸ್ಬೆಂಡ್ ಏನೂ ಹೆಲ್ಪ್ ಮಾಡಲ್ಲ, ಪ್ರತಿಯೊಂದು ಕೂಡ ನಾನೇ ಮಾಡಬೇಕಾಗುತ್ತೆ. ಮಕ್ಕಳು ಸ್ನಾನ ಮಾಡಿಸೋದ್ರಿಂದ ಹಿಡಿದು ರೆಡಿ ಮಾಡೋದ್ರಿಂದ ಹಿಡಿದು ಅಡುಗೆವರೆಗೂ ಕ್ಲೀನಿಂಗ್ವರೆಗೂ ಎಲ್ಲ ನನ್ನದೇ ಆಗಿರೋದ್ರಿಂದ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ನಾನು ಹಿಂದಿನ ಎಲ್ಲ ಕೆಲಸಗಳು ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಎಲ್ಲ ಮಾಪಿಂಗ್ ಎಲ್ಲ ಆಯಿತು. ಮಾಪಿಂಗ್ ಕ್ಲಿಪ್ಪಿಂಗ್ ಆ್ಯಡ್ ಆಗಿಲ್ಲ, ಯಾಕೆಂದರೆ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದು ಆನಲ್ಲಿದೆ, ರೆಕಾರ್ಡ್ ಆಗ್ತಿದೆ ಅಂತ ನೋಡಿದ್ರೆ ಆನೇ ಮಾಡಿಲ್ಲ, ಸುಮ್ಮನೆ ವೀಡಿಯೋ ಇಟ್ಬಿಟ್ಟು ಬಂದಿದ್ದೀನಿ, ಅದು ಹೊಲ್ಟೋಯ್ತು. ಹಾಗಾಗಿ ಮಾಪಿಂಗ್ದಿಲ್ಲ. ನೀಟಾಗಿ ಮನೆಯೆಲ್ಲ ನೀಟಾಗಿ ಮಾಪ್ ಮಾಡಿಕೊಂಡೆ. ಅದಾದ ನಂತರ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಸ್ನಾನ ಮುಗಿಸ್ಕೊಂಡು ದೇವ್ರ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಡೀ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಲ್ಲ, ಫೋಟೋ ಎಲ್ಲ ತೆಗೆದು ಮತ್ತು ಅದರದ್ದು ಟೈಲ್ಸ್ ಎಲ್ಲ ಒರೆಸ್ಬೇಕಲ್ವ, ಹಾಗಾಗಿ ಎಲ್ಲ ಮಾಡ್ಕೊತಾ ಇದ್ದೀನಿ.
ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗಳು ಕೂಡ ಒರೆಸಿ ಬೊಟ್ಟೆಲ್ಲ ಇಟ್ಟು ಬಂದಿದ್ದೀನಿ. ಅದೆಲ್ಲ ಡ್ರೈ ಆಗೋ ಅಷ್ಟರಲ್ಲಿ ದೇವ್ರ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ. ಇಲ್ಲಿ ನಾನು ಹುಣಸೆಹಣ್ಣು ರಸನ ಫಸ್ಟೇ ನೆನೆಸಿಟ್ಟಿರ್ತೀನಿ. ಚೆನ್ನಾಗಿ ರಸ ಎಲ್ಲ ಹಿಂಡ್ಕೊಂಬಿಟ್ಟು ಅದಕ್ಕೆ ಇವಾಗ ಪಿತಾಂಬರಿ ಪೌಡರು ಮತ್ತು ಸಬೀನಾ ಪೌಡರ್ನ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ಕೊತಾಯಿನಿ. ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ ಹುಣಸೆಹಣ್ಣು ಹಾಕಿ ಉಜ್ಜಿಬಿಟ್ಟು ನೆಕ್ಸ್ಟ್ ಅದಾದ ನಂತರ ಪಿತಾಂಬರಿ ಪೌಡರು ಇಲ್ಲ ಲಿಕ್ವಿಡೋ ಸೋಪ್ ಏನಾದರೂ ಒಂದು ಬಳಸ್ತಾ ಇದ್ದೆ. ಈ ರೀತಿ ಮಾಡೋದು ಅದು ಡಬಲ್ ಕೆಲಸ ಆಗೋದು, ಬೇಗ ಆಗ್ತಿರಲಿಲ್ಲ. ಬಟ್ ಇವಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಮಾಡೋದ್ರಿಂದ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಸೇಮ್ ನನ್ನ ಪಾತ್ರೆ ಯಾವ ರೀತಿ ವಾಶ್ ಮಾಡ್ಕೊತೀನಿ ಲಿಕ್ವಿಡಲ್ಲಿ ಆ ರೀತಿ ಜಸ್ಟ್ ಅದ್ಕೊಳೋದು ಉಜ್ಜೋದು ಅಷ್ಟು ಬಿಟ್ಟರೆ ಬೇರೆ ಕೆಲಸನೇ ಇರಲ್ಲ. ಬೇಗನೆ ಆಗಿಬಿಡುತ್ತೆ, ಬೇಗನೆ ವಾಶ್ ಮಾಡ್ಕೊಂಬಿಡೋದು. ನಮಗೂ ಈಸಿ ಅನಿಸುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನಿಸಲ್ಲ. ಇದು ಟ್ರೈ ಮಾಡಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೂ ಕೂಡ ಫುಲ್ ಈಸಿ ಆಗುತ್ತೆ, ಬೇಗನೆ ಆಗಿಬಿಡುತ್ತೆ. ಇನ್ನೊಂದು ಈ ಜಿಡ್ಡು ಎಲ್ಲ ಇದ್ರೂ ಕೂಡ ಒಟ್ಟಿಗೆ ಎಲ್ಲನೂ ಕೂಡ ರಿಮೂವ್ ಮಾಡ್ಬೋದು. ಹಾಗೆ ಅದು ಕೂಡ ವಾಶ್ ಮಾಡ್ಕೊಂಡಿದ್ದಾಯಿತು. ಇವಾಗ ದೇವ್ರ ಮೇಲೆ ನೀಟಾಗಿ ಡ್ರೈ ಆಗಿತ್ತು, ಎಲ್ಲ ಒರೆಸಿದ್ನಲ್ವ. ಈಗ ಫೋಟೋಗಳು ಕೂಡ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟು ದೇವ್ರ ಪಾತ್ರೆಗಳನ್ನ ನಾವೇನು ಮಾಡಬೇಕು, ವಾಶ್ ಮಾಡಿದ್ಮೇಲೆ ತಕ್ಷಣ ನೀಟಾಗಿ ಒರೆಸ್ಬಿಡ್ಬೇಕು ನಾವು. ಮೇಯ್ನ್ ಅದೇ. ಅಥವಾ ಒರೆಸ್ಬಿಟ್ಟಿದ್ದೀವಿ ಅಂದರೆ 15 ಡೇಸ್ ಆದರೂ ಕೂಡ ನಿಮಗೆ ಇದೇ ರೀತಿಯೇ ಇರುತ್ತೆ ಶೈನಿಂಗು, ಒಂಚೂರು ಕೂಡ ಡಲ್ ಅಂತ ಅನಿಸಲ್ಲ. ಹಾಗಾಗಿ ಆದಷ್ಟು ವಾಶ್ ಮಾಡಿದ ತಕ್ಷಣ ಈ ರೀತಿ ಡ್ರೈ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಕೇಳ್ತಾನೆ ಇರ್ತೀರ, ಇಷ್ಟು ಶೈನಾಗಿರುತ್ತಲ್ಲ, ಹೇಗೆ ವಾಶ್ ಮಾಡ್ತೀರಾ, ಏನು ಹಾಕ್ತೀರಾ ಪೌಡರ್ ಅಂತ. ಏನಿಲ್ಲ, ನೀವೆಲ್ಲ ಏನು ಯೂಸ್ ಮಾಡ್ತೀರಾ ಪಿತಾಂಬರಿ ಅದನ್ನೇ ಯೂಸ್ ಮಾಡೋದು. ಅದಿಲ್ಲ ಅಂತಂದರೆ ನಾನು ಹೋಮ್ ಮೇಡು ಕೂಡ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಗೋಧಿ ಹಿಟ್ಟು, ಅರಿಶಿನ ಮತ್ತು ಸ್ವಲ್ಪ ಸೋಡಾ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಕೂಡ ಉಜ್ಬೋದು. ಅದಿಲ್ಲ ಅಂತಂದರೆ ಜಸ್ಟ್ ಯಾವಾಗಲೂ ವೀಕ್ಲಿ ಒನ್ಸ್ ನೀವು ತೆಗೆದು ವಾಶ್ ಮಾಡ್ಕೊತಾ ಇದ್ದೀರಾ ಅಂತಂದರೆ ಜಸ್ಟ್ ಹುಣಸೆಹಣ್ಣಲ್ಲಿ ಸೋಪ್ ಹಾಕಿ ವಾಶ್ ಮಾಡಿಕೊಂಡ್ರು ಕೂಡ ನೀಟಾಗೇ ಇರುತ್ತೆ. ನಾನು ಕೂಡ ವೀಕ್ಲಿ ನಾನು ತೆಗಿತಾನೆ ಇರ್ತೀನಿ ಕಳಶ. ಯಾಕಂದರೆ ಮನೆ ದೇವರಾಗಿರೋದ್ರಿಂದ ಶನಿವಾರ ಹೊತ್ತು ನಾವು ಕಳಶ ತೆಗೆದು ಇಡಲೇಬೇಕು. ಅದು ನಮ್ಮ ಅತ್ತೆ ಮನೆ ಕಡೆ ಪದ್ಧತಿ ಅಲ್ವಾ. ಹಾಗಾಗಿ ವೀಕ್ಲಿ ಒನ್ಸ್ ವಾಶ್ ಮಾಡೋದ್ರಿಂದ ಹಾಗಾಗಿ ಅಷ್ಟು ನೀಟಾಗಿರುತ್ತೆ ಅಷ್ಟೇ. ತುಂಬ ದಿನ ಬಿಟ್ಟಾಗ ಮಾತ್ರ ಆ ಥರ ಆಗೋದು. ಇನ್ನೊಂದು ಜಿಡ್ಡಾದಗಳು ಕೂಡ ಜಿಡ್ಡಾಗಿ ತುಂಬ ದಿನ ಬಿಟ್ಟರು ಕೂಡ ತುಂಬ ಗಲೀಜಾಗಿ ಕಾಣಿಸುತ್ತೆ. ಅಷ್ಟು ಬಿಟ್ಟರೆ ಆರಾಮಾಗಿ ಜಸ್ಟ್ ಸೋಪ್ ಹಾಕಿ ವಾಶ್ ಮಾಡಿದ್ರು ಕೂಡ ಹೋಗ್ಬಿಡುತ್ತೆ, ಶೈನ್ ಬರುತ್ತೆ, ಹಂಗೇನಿಲ್ಲ. ಹುಣಸೆಹಣ್ಣೆ ಮೇಯ್ನ್ ಇಂಗ್ರೀಡಿಯೆಂಟ್ ನಾನು ಹೇಳೋ ಪ್ರಕಾರ, ಅದರಲ್ಲೇ ತುಂಬ ಚೆನ್ನಾಗಿ ಹೋಗುತ್ತೆ. ಹಾಗೆ ಎಲ್ಲ ವಾಶ್ ಮಾಡಿದ್ದಾಯಿತು. ಎಲ್ಲ ಕ್ಲೀನ್ ಮಾಡಿ ಬೊಟ್ಟೆಲ್ಲ ಇಟ್ಟು ದೇವ್ರ ಮನೆಗೆ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಕೂಡ ಕಂಪ್ಲೀಟಾಗಿ ಎಲ್ಲ ಆಗಿದೆ. ಅದಾದ ನಂತರ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳು ಕೂಡ ಎಲ್ಲ ವಾಶ್ ಮಾಡಿಟ್ಟು ಇವಾಗ ಮಲ್ಕೊತಾರಂಥದ್ದು. ಬೆಳಗ್ಗೆ ಎದ್ದು ಹಬ್ಬ ಮಾಡೋದು ಒಂದೇ ಬಾಕಿ ಇದ್ದಿದ್ದು. ರಾತ್ರಿ ಮಾಡಿರೋಂಥ ಅನ್ನ ಸಾಂಬಾರು, ಕಾಯಿಸಿರೋಂಥ ಹಾಲು ಎಲ್ಲ ಹಾಗೆ ಇಟ್ಟಿದ್ದೀನಿ. ಏಕೆಂದರೆ ಅದೆಲ್ಲ ಏನು ತೊಳೆಯೋಕ್ಕೋಗಲ್ಲ. ರಾತ್ರಿ ಹಾಗೆ ಬಿಟ್ಟು ಬೆಳಗ್ಗೆಗೆ ಅದನ್ನು ವಾಶ್ ಮಾಡ್ಕೊತೀನಿ. ಜಸ್ಟ್ ಪಾತ್ರೆ ಏನಿತ್ತಲ್ಲ ಅದು ಮಾತ್ರ ನೀಟಾಗಿ ವಾಶ್ ಮಾಡಿಕೊಂಡು ಕಿಚನ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.